ಯುವತಿಯೊಂದಿಗೆ ಸಮೀರ್ ಎಂಬ ಯುವಕ ಹಿಂದೂ ಯುವತಿಯೊಂದಿಗೆ ಕುಳಿತಿದ್ದ ಎನ್ನುವ ಕಾರಣಕ್ಕೆ ಕೆಲವರು ಗುಂಪು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆಗೊಳಗಾದ ಯುವಕ ನೀಡಿದ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಪ್ರಕರಣ ಸಂಬಂಧ 8 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಪ್ರಕರಣದ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಸರ್, ಸುಮಾರು ಒಂದು 8:30 ಕಾಲ ಸರ್. ನಾ ಇಲ್ಲಿ ಹರ್ಷ ಹೋಟೆಲ್ ಹತ್ರ ಇದ್ದಾಗ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ ಒಂದು 7-8 ಜನ ಬಂದರು ಸರ್. ಪ್ರಶ್ನೆ ಇಲ್ಲಾರ್ದು ಏನಲ್ಲೇ ಬಂದು ಹೊಡೆಗೆ ಸ್ಟಾರ್ಟ್ ಮಾಡ್ತಿದ್ದೆ. ನಾನು ಗಾಡಿಯಲ್ಲಿದ್ದೆ. ನಾನು ಒಮ್ಮೆಕ್ಲೆ ಈ ಕಡೆ ಬಂದ, ತಡ್ರಪ್ಪ ಏನಾಗಿದೆ, ಉತ್ತರ ಕೊಟ್ಟರೆ ಏನಾಗೆ ಈ ಥರ ಮಾಡ್ತಿದ್ರೆ, ಅದೆಲ್ಲ ಬೇಡ, ನೀ ಇಲ್ಲಿ ಬಾ ಅಂತಂತೇಳಿ ಗಾಡಿಯಲ್ಲಿ ಕರೆದ್ರು ಸರ್. ನಾನು ಬರಲ್ಲ, ಏನಕ್ಕೆ ಬರ್ಬೇ ಅಂತೇಳಿ ತಡೆ ನಮ್ಮ ಅಣ್ಣರಿಗೆ ಕರಿತೀನಿ ಅಂತೇಳಿ ಫೋನ್ ಹಚ್ತಾ ಇದ್ದೆ. ಸೊ ಹಚ್ಚೋವಾಗ ನನ್ನ ಫೋನ್ ಕಸ್ಕೊಂಡಿದ್ದಾರೆ ಸರ್. ಒಂದು ಫೋನ್ ಕಸ್ಕೊಂಡಾಗ ಬಂದು ನನ್ನ ಹತ್ರನೇ ಇತ್ತು. ಆಮೇಲೆ ಫೋರ್ಸ್ಫುಲ್ಲಿ ಹೇಳ್ಕೊಂಡು ಹೋಗಿ ನನಗೆ ಗಾಡಿಯಲ್ಲಿ ಕೂಡಿಸಿದ್ದಾರೆ ಸರ್. ನಾನು ಬರಲ್ಲ ಅಂದ್ರೆ ಸರ್, ಅಲ್ಲೇ ಹರ್ಷ ಹೋಟೆಲ್ ಹತ್ರ ಸರ್, ಅಲ್ಲಿ ಕ್ಯಾಮ್ರಾದಲ್ಲೆಲ್ಲ ಕ್ಯಾಪ್ಚರ್ ಆಗಿದೆ. ಫೋರ್ಸ್ಫುಲಿ ಅಲ್ಲಿಂದ ಗಾಡಿಯಲ್ಲಿ ಹಚ್ಕೊಂಡು ಹೋಗಿ ಸರ್. ನಾನು ಬರಲ್ಲ ಅಂದ್ರೆ ಕೇಳ್ತಾ ಇಲ್ಲ ಸರ್, ಅಲ್ಲಿಂದ ಹೊಡಿತಾ ಇದ್ರು ಸರ್. ಉತ್ತರ ಕೊಡ್ತಿಲ್ಲ ಸರ್. ಕೇಳ್ತಾ ಇದ್ದೀನಿ, ಮಾತಾಡೋದು ತಡ್ರಪ್ಪ, ಏನು ತಪ್ಪಿದೆ ನಂದು, ನಿಮ್ಗೆ ಏನಾದರೂ ಹೇಳಿದ್ದಾನೆ, ಏನಾಗಿದೆ ಅಂತ ಕೇಳ್ತಾ, ಎದಕ್ಕೂ ಉತ್ತರ ಕೊಡ್ತಾ ಇಲ್ಲ ಸರ್. ಇಲ್ಲ ಸರ್, ಅದೇ ಮುಖ ಗೊತ್ತಿರೋದು ಸರ್. ಅದ್ರ ಮುಂಚೆ ನಾನು ಇವತ್ತು ಅವ್ರನ್ನ ನೋಡಿದ್ದಿಲ್ಲ ಸರ್ ಎಲ್ಲೂ ಇಲ್ಲಿ. ಸೊ ಅಲ್ಲಿಂದ ಮತ್ತೆ ಫೋರ್ಸ್ಫುಲಿ ಗಾಡಿಯಲ್ಲಿ ಕೂಡಿಸ್ಕೊಂಡು ಹೋಗಿ. ಹಾಂ ಸರ್. ಸರ್ ನಂದು ಫೋನ್ ತೊಗೊಂಡಿದ್ದಾರೆ ಸರ್, 2 ಫೋನ್. ನಂದು ಒಂದು, ಇನ್ನೊಂದು ಮನೆದೊಂದು ನಾನಂತನೇ ಹತ್ರ, ಅದು 2 ಫೋನ್ ತೊಗೊಂಡೋಗಿದ್ದಾರೆ ಸರ್ ಅವರು. ಸರ್ ನಾನು ಇಲ್ಲಿ ಅಪ್ಪು ಏಜೆನ್ಸಿಯಲ್ಲಿ ಕೆಲಸ ಮಾಡಿದೆ, ರೆಡಿಮೇಡ್ ಇಶ್ಯೂ ಆಫ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೇನೆ ಸರ್. ಇಸ್ಮಾಯಿಲ್ ಚೌಡಿ, ಭೀಮವಾದ ನ್ಯೂಸ್, ಕೊಪ್ಪಳ.